ಸರ್ ಪೊಲೀಸ್ನವ್ರು ಬಂದರು, ಇಲ್ಲಿ ಸರ್ವೆ ಮಾಡ್ತಾರೆ ಅಂದ್ಬಿಟ್ಟು ರಿಸರ್ವ್ ಎಲ್ಲ ಬಂತು. ನಾವು ಬನ್ಗಿರಿ ಗ್ರಾಮದಿಂದ ನೋಡ್ಕೊಂಡು ಬಂದರೆ ಪೊಲೀಸ್ನವ್ರು ಬಂದು ಇಲ್ಲ ನಾವೇನೋ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ಭೂಮಿ ಕೊಡ್ತಾರೆ ಅನ್ನೋರು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ನಿಮ್ಮದೇನು ಮಾಡಲ್ಲ ನಾವು ಅಂತಂದರು. ನಮ್ಗೆ ಡಿ ಸಿ ಮುಖಾಂತರ ಒಂದು ಆರ್ಡ್ರ್ ಕೊಡಿಸ್ಲಿ ಸರ್, ಈ ಭೂಮಿ ಬೇಡ ಅಂದವ್ರದ್ದು ಜಮೀನು ಬಿಟ್ಬಿಡ್ತೀವಿ, ನಾವು ಸರ್ವೆ ಮಾಡಲ್ಲ ಅಂತ ಒಂದು ಡಿ ಸಿ ಮುಖಾಂತರ ಆರ್ಡ್ರ್ ಕೊಡಿಸ್ಲಿ. ನಾವು ಅವ್ರು ಮಾಡಿಸ್ಕೊಳ್ಳಿ ಜಮೀನು, ನಮಗೇನು ತೊಂದರೆ ಇಲ್ಲ, ಅವ್ರು ಕೊಡ್ತೀವಿ ಅನ್ನೋದು ಅವ್ರು JMC ಮಾಡಿಸ್ಕೊಳ್ಳಿ. ನಾವಂತೂ ಭೂಮಿ ಕೊಡಲ್ಲ ಸರ್. ನಾವು ಯಾವುದಕ್ಕೂ ಬಗ್ಗೋದು ಜಗ್ಗೋದು ಏನೂ ಇಲ್ಲ ಸರ್. ನಾವು ಪಾರ್ಕೆ ತಗೊಂಡು ಪಾರ್ಕೆ ಸೇವೆನ ಡಿ ಸಿ ಬಂದರು ಅಷ್ಟೇ, ಈ ಬಾಲಕೃಷ್ಣ ಬಂದರು ಅಷ್ಟೇ ಸರ್, ಅಷ್ಟೇ ನಮ್ಮದು. ಯಾವುದಕ್ಕೂ ಜಗ್ಗಲ್ಲ ಸರ್ ನಾವು ರೈತರು. ಹೌದು, ಮೊನ್ನೆ ಇದು ಬಾಲಕೃಷ್ಣ ಅವ್ರು ಕರೆದಿರೋ ಶಾಸಕರು, ಅವತ್ತು ನಾವು ಮನವಿ ಕೊಟ್ಟು ಹೇಳಿದ್ವಿ, ಒಂದು ನೀವು ಮಾನ್ಯ ಮುಖ್ಯಮಂತ್ರಿ ಹತ್ರ ಒಂದು ನಮಗೆ ಸಭೆ ಕರಿಬೇಕು, ರೈತರ ಬಗ್ಗೆ ಮಾತಾಡಬೇಕು, ನಾವು ಭೂಮಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ವಿ. 15 ದಿನ ಟೈಮ್ ತೊಗೊಂಡಿದ್ರು. ಅಲ್ಲಿವರೆಗೂ ನಾವು ಯಾವುದೇ JMC ಆಗಲಿ ಏನೇ ಆಗಲಿ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ ಅಂತೆಲ್ಲ ನಾವು ಕೇಳ್ಕೊಂಡಿದ್ದು. ಹ್ಞೂ ಅಂತ ಹೇಳಿದ್ರು. ಅದಾದ ತಕ್ಷಣ ಮತ್ತೆ ಅವ್ರು ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾವು ಕೊಡ್ತಾ ಇದ್ದೀವಿ, ಮಾಡಿಸ್ತೀವಿ, ಬಲವಂತದಿಂದ ಯಾರಾದರೂ ಬಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲೇ ತಂದಿಕ್ತಾ ಇದ್ದಾರೆ ಈ ಸರ್ಕಾರ. ಅಂದರೆ ಒಂದು ಕಡೆ ಬೇಡ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಒಂದು ಸೈಡ್ ನಮಗೆ ಉತ್ತರ ಕೊಡ್ತಾರೆ, ಇನ್ನೊಂದು ಕಡೆ ಬಂದು ಆ ಕಡೆ ಪಕ್ಷದವ್ರೆ ನೀವು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಇದು ಸರ್ಕಾರನೇ ನೇರ ಹೊಣೆ, ಸರ್ಕಾರದಲ್ಲಿರೋ ವ್ಯಕ್ತಿಗಳೇ ಅಲ್ಲಿ ಮಾಡಬೇಡಿ ಅಂತ ನಾವು ಕೂತಿದ್ರೆ ಅಲ್ಲಿ ಮಾಡಿ ಅಂತ ಕಳಿಸೋದು ಅವರೇನೇ. ನಮ್ಮಲ್ಲೇ ಗುಂಡಾಗಿರಿ ಮಾಡಿಸಿ ನಮ್ಗೆ ಸಹಾಯಕ್ಕೆ ಬರೋವಂಥ ನಮ್ಮ ರೈತರು ಬೆಂಬಲಕ್ಕೆ ಯಾರು ಬರ್ತಾರೋ ಅವ್ರ ಮೇಲೆಲ್ಲ ಗುಂಡಾಗಿರಿ ಮಾಡೋದು, ಅವ್ರನ್ನೆಲ್ಲ ಹೊಡೆಯೋಕ್ಕೆ ಬಡಿಯೋಕ್ಕೆ ಕಾರೆಲ್ಲ ಅಡ್ಡ ಹಾಕೋದು, ಈ ಥರ ಎಲ್ಲ ಮಾಡ್ತಾರೆ. ಅಂದರೆ ಎಲೆಕ್ಷನ್ನಲ್ಲಿ ಓಟ್ ಕೇಳಕ್ಕೆ ಬರ್ತಾರಲ್ಲ ಇವರೆಲ್ಲ ಒಬ್ಬೊಬ್ಬರೇ ಹೋಗ್ತಾರೆ. ಹಂಗಾದ್ರೆ ಇವ್ರು ಒಬ್ಬರೇ ಹೋಗಿ ಕೇಳಬೇಕು ಎಲ್ಲ ಟೈಮಲ್ಲೂ. ಮತ್ತು ಇವ್ರು ಬೇಕಾದವ್ರನ್ನ ಜನಗಳನ್ನೆಲ್ಲ ಜೊತೆ ಹಾಕೊಂಡ್ಬಿಡ್ತಾರೆ, ಬೆಂಬಲಿಗರು ನಮ್ಮ ಕಾರ್ಯಕರ್ತರು ಅಂತ. ಇವ್ರು ಯಾಕೆ ಬರ್ತಾರೆ? ನಮಗೂ ಹಂಗೆ ಅಲ್ವಾ ರೈತರಿಗೆ ಬರೋವಂಥವ್ರು. ಹೌದು, ಪೊಲೀಸ್ನವ್ರನ್ನ ಕರ್ಕೊಬಂದು ಇವತ್ತು ನಾವೆಲ್ಲ ಒಂದು ಕಡೆ ನಾವು ಧರಣಿ ಮಾಡ್ತಾಯಿದ್ರೆ ನಾವು ಬೇಡ ಅಂತ ಗೊತ್ತಿದ್ದು ಕೂಡ ಇವರು JMC ಮಾಡ್ತಿದ್ದಾರೆ. ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಇದು ನಾವು ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ಯಾಕಂದರೆ ಒಂದು ಭೂಮಿ ಒಬ್ಬರಿಗೆ ಮಾಡಿದ್ಮೇಲೆ ಎಲ್ಲರದನ್ನು ಅಲ್ಲಿ ಹಾಳು ಮಾಡ್ದಂಗೆ ಅರ್ಥ. ಊರೆಲ್ಲ ಅದೇನೋ ಹೇಳ್ತಾರೆ, ಎಲ್ಲ ಇವರೇ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ಇದು JMC ಮಾಡೋಕ್ಕಂತೂ ಬಿಡಲ್ಲ. ನಮ್ಮದು ತೀರ್ಮಾನ ಆಗಬೇಕು. ಯಾಕಂದರೆ 9600 ಎಕರೆ ಅವ್ರದ್ದು ಒಬ್ಬರದೇ ಎಲ್ಲ ಇರೋದು, ಕೊಡೋವಂಥವ್ರದ್ದೇ ಎಲ್ಲ, ನಮ್ಮದು ಸೇರಿನೇ 9600 ಎಕರೆ ಜಮೀನು ಇರೋದು. ಇವಾಗ ತೀರ್ಮಾನ ಆದರೆ ಇಬ್ಬರದು ಆಗಲಿ, ಅವ್ರದ್ದು ಆಗಬೇಕು, ನಮ್ಮದು ಆಗಬೇಕು. ನಮ್ಮದು ಬಿಡಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಏನು ಮುನ್ಸೂಚನೆ ಕೊಡಲಿ ಅವರು, ಒಂದು ಲೆಟ್ರ್ ಮುಖಾಂತರ. ನಾವು ಸುಮ್ಮನೆ ಇರ್ತೀವಿ. ಅವ್ರು ಏನು ಇಲ್ದೇ ಬಂದುಬಿಟ್ಟು ಮಾಡ್ಕೊಂಡು ಹೋದರೆ ಇವತ್ತು ನಾವು ಯಾರನ್ನ ಕೇಳೋದು? ನಾವು ಕೇಳಲೇಬೇಕು, ನಾವು ರೋಡಲ್ಲಿ ಕೂತ್ಕೊಳ್ಳೇಬೇಕು. ಇವತ್ತು ಮುಂದಕ್ಕೆ ಏನೇನು ಪ್ರತಿಭಟನೆ ಯಾವ್ಯಾವ ರೀತಿ ತಿರುಗುತ್ತೋ ಅನ್ನೋದು ಗೊತ್ತಿಲ್ಲ, ಅದನ್ನು ಅವರೇ ಉದ್ಭವ ಮಾಡ್ತಿದ್ದಾರೆ ನಮ್ಮಲ್ಲಿರೋವಂಥದ್ದನ್ನು. ಸರ್, ಇವತ್ತು ಏನು ಫೈನಲ್ ನೋಟಿಫಿಕೇಶನ್ ಮಾಡಿದ್ರು ಮಂಡಳ್ಳಿ ಗ್ರಾಮದ್ದು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ಏನು ಒಂದು 2-3 ರೈತರು ಒಪ್ಕೊಂಡಿದ್ರು, ಅವ್ರು JMC ಕಾರ್ಯ ಮಾಡೋಕ್ಕೆ ಬಂದಿದ್ರು. ನಾವು ಅದನ್ನು ತಡೆದಿದ್ದೀವಿ. ಯಾಕೆಂದರೆ ನಮ್ಮ ಬೇಡಿಕೆ ಏನಂದರೆ, ಇವತ್ತು ಫೈನಲ್ ನೋಟಿಫಿಕೇಶನ್ ಮಾಡಿ ಅವ್ರದ್ದು JMC ಮಾಡೋಕ್ಕೆ ಬಂದವ್ರಲ್ವ, ಒಪ್ಪಿರೋರ್ದ. ಈಗ ನಮ್ಮದನ್ನು ಅವರು ಒಂದು ಅಫಿಡವಿಟಲ್ಲಿ ಮಂಡಳ್ಳಿ ಗ್ರಾಮದ್ದು ಇನ್ನು ಒಪ್ಕೊಳ್ದೇ ಇರೋರ್ದ ನಾವು ತಗೊಳ್ಳಲ್ಲ, ಟೌನ್ಶಿಪ್ ಇದಕ್ಕೆ ತಗೊಳ್ಳಲ್ಲ, ಅವ್ರದ್ದು ಕೈ ಬಿಡ್ತಾ ಇದ್ದೀವಿ ಅಂತ ಒಂದು ಇಂಬರಹ ಬರ್ಕೊಡ್ಲಿ ಅಂತ ನಾವು ಮಾಡ್ತಾ ಇರೋದು. ಅವ್ರವ್ರು JMC ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ ಪಾಪ, ಅವ್ರಿಗೇನೇನು ತೊಂದರೆ ಇದೆಯೋ ಕೊಟ್ಕೊಂಡವ್ರೆ. ಇನ್ನು ಉಳ್ದಿರೋರು ಯಾರು ಬೇಡ ಅಂತ ನಾವು ಆಬ್ಜೆಕ್ಷನ್ ಹಾಕಿದ್ದೀವೋ ಅವ್ರವ್ ಬಿಟ್ಬಿಟ್ಟು ಆಮೇಲೆ ನಮಗೆ ಇಂಬರಹ ಕೊಟ್ಟರೆ ನಾವು ಯಾವುದೇ ಕಾರಣಕ್ಕೂ ತಡೆಯಲ್ಲ ಸರ್. ಬಂದಿದ್ದಾರೆ ಸರ್, ಬಂದಿದ್ದಾರೆ. ನಾವು ಕೊಡಲ್ಲ ಅಂದ್ರೂ ಅಂದರೆ ಏನಂದರೆ ಒಬ್ಬರಿಂದ ಒಬ್ರಿಗೆ ತಂದಿಕ್ಕಿ, ಅಣ್ಣ ತಂದಿಕ್ಕಿ ಒಂದು ಏನು ತಮಾಷೆ ನೋಡ್ತಾರೋ ಆ ಥರ ಉನ್ನಾರ ಇವ್ರನ್ನ ಮಾಡಿಸ್ತಾರೆ. ನೆಕ್ಸ್ಟ್ ನಮ್ಮ ಹೊಲಕ್ಕೆ ಬರಲ್ಲ ಅಂತ ಏನು ಗ್ಯಾರಂಟಿ ಸರ್? ಅವರು ಎಲ್ಲ ರೀತಿಲೂ ಇವರು ವೆಲ್ ಪ್ಲ್ಯಾನ್ ಮಾಡಿಕೊಂಡೇ ನಮ್ಮನ್ನು ಹಾಳು ಮಾಡಬೇಕು ಅಂತ ಬಂದವ್ರೆ. ನಾವು ಯಾವುದೇ ಕಾರಣಕ್ಕೂ JMC ಮಾಡೋಕ್ಕೆ ಬಿಡಲ್ಲ. ಅಧಿಕಾರಿಗಳು ಬಂದಿದ್ರು, ನೀವೇನೋ ಅವ್ರಿಗೆಲ್ಲ ಹೊಡೆದಿಲ್ಲ, ಪರಕೆ ತೋರಿಸಿ ಅವ್ರಿಗೆ ಮುನ್ಸೂಚನೆ ನೀಡಿದ್ದೀವಿ ಅಷ್ಟೇ, ಹೊಡಿಲಿಲ್ಲ. ನಾವು ನೋಡಿ ನನಗೆ ಇದೆಲ್ಲ ಬಳೆ ಹೊಡೆದಾಕಿ ರಕ್ತ ಬಂದಿದೆ ಕೈಗೆ. ನಮ್ಮ ರೈತರಿಗೂ ಪಾಪ ಒಬ್ರಿಗೆ ಅಸ್ವಸ್ಥ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರೆ. ನಮ್ಮ ಮೇಲೆ ದೌರ್ಜನ್ಯ ಮಾಡೋರು ಹೊಡೆತು ನಾವೇನು ಮಾಡಲಿಲ್ಲ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಮಗೆ ಮುಖ್ಯಮಂತ್ರಿಗಳಿಂದ ನಮಗೊಂದು ಕ್ಲಾರಿಫಿಕೇಷನ್ ಬೇಕು, ಟೌನ್ಶಿಪ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋ ಗಂಟ ನಾವು JMC ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ದೀವಿ ಸರ್, ಅಷ್ಟೇ.